ಆ್ಯಂಡ್ ಅವ್ರು ಬಿಟ್ಟು ಅಪ್ಪ ಅವ್ರನ್ನ ಬಿಟ್ಟರೆ, ಅಣ್ಣವ್ರನ್ನ ಬಿಟ್ಟರೆ ನೋಡಿ, ನೆಕ್ಸ್ಟ್ ಸ್ಯಾಂಡಲ್ವುಡ್ನ ದೇವರು ಅಂತಂದರೆ ಅದು ಅಪ್ಪು ಸರ್ ಅವರು. ಸೊ ಅವ್ರ ಜೊತೆಗೂ ನೀವಿದ್ದೀರಾ. ಅವ್ರು ನಿಮ್ಗೇನೋ ಶಾಲೆನೋ ಹಾಕ್ತಿದ್ದಾರೆ. ಏನು ಈ ಒಂದು ಮೂಮೆಂಟ್ದೊಂದು ಸ್ಟೋರಿ ಇದ್ರೆ ಹೇಳಿ ಮೇಡಮ್. ಇದು ವೀರ ಕನ್ನಡಿಗ ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ಸಂದರ್ಭದಲ್ಲಿ ಒಂದು 2003ರಲ್ಲಿ 2002-2003ರಲ್ಲಿ ನಾನು ಭಾರತ ಶ್ರೇಷ್ಠ ಟೈಟ್ಲ್ ಕೂಡ ಗೆದ್ದಿದ್ದೇನೆ. ಅಖಿಲ ಭಾರತ ಆಲ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ. ಅಂತ ಒಂದು ಗೆದ್ದಂಥ ಸಂದರ್ಭದಲ್ಲಿ ಆವಾಗ ಪತ್ರಿಕೆ ಪ್ರಕಟಣೆಗಳು ಜಾಸ್ತಿ ಇತ್ತು. ಈಗಿನ ಥರ ಟಿವಿ ಚಾನೆಲ್ಗಳು ಕಡಿಮೆ. ನೀವು ಅವಾಗ ಜಾಸ್ತಿ ಪತ್ರಿಕೆಗಳಲ್ಲಿ ಭಾಳ ಪ್ರಕಟ ಆಗ್ತಾ ಇತ್ತು ನಾನು ಬಾಡಿ ಬಿಲ್ಡಿಂಗ್ ಅಲ್ಲಿ ಗೆದ್ದಿದ್ದು. ಅವಾಗ ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ಜಿಮ್ ಮಾಡ್ತಾ ಇದ್ರು, ಮತ್ತೆ ಬಾಡಿ ಬಿಲ್ಡರ್ ನಾನು ಇದರ ಹೆಸರು ಮಾಡಿದ್ದನ್ನ ಅವ್ರು ಭಾಳ ಖುಷಿಯಾಗಿ ಇವ್ರನ್ನ ಒಂದು ಜಿಮ್ಗೆ ಕರೆಸೋಣ ಅಂತ ಹೇಳ್ಬಿಟ್ಟು ಒಂದು ಜಿಮ್ ಇನಾಗ್ರೇಷನ್ ಟೈಮಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನ್ನು ಕರೆಸ್ಬಿಟ್ಟು ಈ ಫಂಕ್ಷನ್ಗೆ ನಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಸನ್ಮಾನ ಕೂಡ ಮಾಡಿಸಿದ್ರು. ಡಾಕ್ಟರ್ ಪುನೀತ್ ಸನ್ಮಾನ ಮಾಡಿದರು. ಸನ್ಮಾನ ಮಾಡಿ ಭಾಳ ಪ್ರೀತಿಯಿಂದ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನ್ನ ಶಾಲು ಎಲ್ಲ ಹಾಕಿ ಸನ್ಮಾನ ಮಾಡಿದರು. ನನಗೆ ಅವ್ರಿಗೆ ಹೇಳ್ದೆ ನಾನು, ನಾವು ಚಿಕ್ಕವರಿಂದ ದೊಡ್ಡವರೆಗೂ ನಿಮ್ಮನ್ನು ಇಷ್ಟಪಡ್ತಾರೆ, ನಾವು ನಿಮ್ಮ ಅಭಿಮಾನಿ, ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿಮಾನಿ. ನಿಮ್ಮ ಹಳೆ ಚಿತ್ರಗಳನ್ನ ಯಾವುದು ಈಗ ಭಕ್ತ ಭಾಗ್ಯವಂತ ಚಲಿಸುವ ಮೊಳಗಳು ಈ ಚಿತ್ರಗಳೆಲ್ಲ ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿ ನೀವು ಹಾಡೆಲ್ಲ ಹೇಳ್ತೀರಾ, ಹಿಂಗೆಲ್ಲ ಮಾಡಿದ್ದೀರಾ ಅಂತ ನಾವನ್ನು ಹೇಳಿದಾಗ ಅವರು ಹೇಳಿದ್ದು ಒಂದೇ ಮಾತು, ನಾವು ಬರೀ ಮನರಂಜಿಸ್ತೀವಿ, ನಾವು ಬರೀ ಮನರಂಜನೆಗೆ ಮಾತ್ರ ಸೀಮಿತ ಆಗಿದ್ದೀವಿ, ನೀವು ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು, ನೀವು ನಮ್ಮ ದೇಶದ ಆಸ್ತಿ ಅಂತಂದೇಳಿ ಅವರು ಪುನೀತ್ ರಾಜ್ಕುಮಾರ್ ಸರ್ ಆ ಸಂದರ್ಭದಲ್ಲಿ. ಹಾಗಾಗಿ ಅವರು ಹೇಳಿದ ತಕ್ಷಣ ನಾವು ಶಾಕ್ ಆಗೋಗ್ಬಿಟ್ವಿ.